ನೋಡಿ ನಮ್ಮ ಮೆಟ್ರೋದಲ್ಲಿ ಸೆಕ್ಯೂರಿಟಿ ನೋಡೋದ ಮೆಟ್ರೋ ಚೆಕ್ ಮಾಡ್ತಿರೋದು. ಆರಾಮಾಗಿ ಚೆಕ್ ಮಾಡ್ತಾವ್ರೆ. ರೀಬೋಲ್ ಟೈರ್ ಬಂದವೆ. ಇದೊಂದು ಜಾತಿ ಅಪೋಲೋ, ಇದೊಂದು ಜಾತಿ MRF. ಬಟನ್ ನೋಡಿ, ಫುಲ್ ಬಟನ್ ಅವೇ. ಫ್ಲಾಟ್ ಆಗಿರೋ ಟೈರ್ನ ಈ ಸಣ್ಣ ಗಾಡಿ ಇಂಟ್ರಾ ಬುಲೋರಾ ಇವೆಲ್ಲ ಬರ್ತಾವಲ್ಲ ದೋಸ್ತ್ ಗಾಡಿಗಳು, ಸ್ವಲ್ಪ ಘಾಟಲ್ಲಿ ನಿಧಾನಕ್ಕೆ ಬರ್ರಪ್ಪ. ಜೀವ ಹೋದ್ರೆ ಯಾರು ಕೊಡಲ್ಲಪ್ಪ ನಿಮ್ಗಳಿಗೆ. ಬುಲೋರಾ ಗಾಡಿನ ಓವರ್ಟೇಕ್ ಮಾಡ್ಕೊಂಡು 2-3 ಟರ್ನಿಂಗ್ ಬಂದಿಲ್ಲ, ಇಲ್ಲಿ ನಿಂತಿರೋ ಗಾಡಿ ತೊಗೊಂಡೆ ಹೊಡೆದವನೆ. ಹೊಡೆದು ಜಾಮ್ ಆಗಿ ಸ್ಟೇರಿಂಗ್ ಎಲ್ಲ ಬಂದು ಎದೆಗೆ ಹೊಡೆದು ಕಳಿಸಿ ಡ್ರೈವರ್ನ ತೆಗೆದು ಹಾಸ್ಪಿಟ್ಲಿಗೆ ಕಳಿಸಿದ್ವಿ ನೋಡಿ. ಇದೇ ಗಾಡಿ KA 53 ಪಾಸಿಂಗ್ ಇಲ್ಲಿದೆ ನೋಡಿ. ಬೆಂಗಳೂರಲ್ಲಿ ರೀಬೋಲ್ ಟೈರ್ ಹಾಕ ಬಂದಿದ್ದಲ್ಲ, ಮಂಗಳೂರು ಬರೋಷ್ಟೊತ್ತಿಗೆ ಪಂಚರ್ ನೋಡಿ. ಇದೇ ಟೈರ್ ಪಂಚರ್ ಆಯಿತು. ಪಂಚರ್ ಹಾಕ್ಬಿಟ್ಟು ಫಿಟ್ ಮಾಡವ್ರೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮೂರಲ್ಲಿದ್ದೀನಿ, ಬೇಗೂರಾಗೆ. ಬೆಳಗ್ಗೆನೇ ಟೈಮ್ ಇವಾಗ ಬಂದ್ಬಿಟ್ಟು 5:15 ಲೋಡ್ಗೆ ಹೋಗ್ತಾಯಿದ್ದೀನಿ. ಲೋಡ್ ಮಾಮೂಲಿ ಮಂಗಳೂರಿಗೇನೆ, ಆದರೆ ಬೆಂಗಳೂರು ಸಿಟಿ ಒಳಗೆ ಹೋಗ್ಬೇಕು. ನಾಯಂಡಹಳ್ಳಿಯಿಂದ ಲೋಡ್ ಆಗೋದು. ನೋ ಎಂಟ್ರಿ ನಮ್ಗೆ 7 ಗಂಟೆ ಮೇಲೆ. ಅಷ್ಟೊಳಗಾಗಿ ನಾವು ಪಾಯಿಂಟ್ಗೆ ಹೋಗಿ ಸೇರ್ಕೋಬೇಕು. ಹಂಗಾಗಿ ಬೆಳಗ್ಗೆ 5:15ಗೆ ಎದ್ದು ಬಿಡ್ತಾಯಿದ್ದೀನಿ ಮನೆಯಿಂದ. ಇವಾಗ ಬಿಡ್ತಾಯಿದ್ದೀನಿ. ಲೋಡು ಮಂಗಳೂರಿಗೆ ಜ್ಯೂಸ್ ಅಂತೆ. ಏನು ಜ್ಯೂಸು ಏನೋದೇನು ಗೊತ್ತಿಲ್ಲ, ನೋಡೋಣ. ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಗೊತ್ತಾಗುತ್ತೆ ಏನು ಜ್ಯೂಸ್ ಅನ್ನೋದು. ಬಾಡಿಗೆ ಟನ್ನೇಜು ಅವೆಲ್ಲ ಏನೂ ಗೊತ್ತಿಲ್ಲ. ಅಲ್ಲಿ ಹೋದಾಗಲೇ ಗೊತ್ತಾಗೋದು. ಜ್ಯೂಸ್ ಅನ್ನೋದು ಮಾತ್ರ ಗೊತ್ತು. ರಾತ್ರಿ ಹೇಳಿದ್ರು. ನಿನ್ನೆ ತುಮಕೂರು ಖಾಲಿ ಮಾಡ್ಕೊಂಡು ಬಾಡಿಗೆ ಇಸ್ಕೊಂಡು ಬಿಡೋಷ್ಟೊತ್ತಿಗೆ 6:30 ಆಗಿತ್ತು. ಇಲ್ಲಿ ನಮ್ಮ ಮನೆಗೆ ಬರ್ಬೇಕಾದ್ರೆ 8:15 ಓನರ್ ಬಂದು ಬಾಡಿಗೆ ದುಡ್ಡೆಲ್ಲ ಇಸ್ಕೊಂಡು ಹೋದರು. ಅವ್ರು ಇಸ್ಕೊಂಡು ಹೋದ್ರು. ನಾವು ಹೋಗಿ ಮನೇಲಿ ರೆಸ್ಟ್ ತಗೊಂಡು ಬೆಳಗ್ಗೆನೇ ಅದೇ ರಾತ್ರಿ ಒಂದು 8 ಗಂಟೆ 9 ಗಂಟೆಗೇನೆ ಹೇಳಿದ್ರು ಲೋಡು. ಮಂಗ್ಳೂರಿಗೆ ಲೋಡ್ ಐತೆ ಹೋಗು, ಈ ಥರ ಇಲ್ಲಿಂದ ಲೋಡು ಅಂತ ಹೇಳಿದ್ರು. ಸರಿ ಅಂತೇಳಿ ಒಪ್ಕೊಂಡು ಅದಕ್ಕೆ ಗಾಡಿ ಇಲ್ಲೇ ಮನೆ ತಾವನೇ ನಿಲ್ಸ್ಕೊಂಡಿದ್ದೆ. ಇಲ್ಲಾಂದ್ರೆ ಓನರ್ ಮನೆ ಬಂಕತ್ತ ತೊಗೊಂಡಾಗ ಹಾಕಿ ಬಂದುಬಿಡ್ತಿದ್ದೆ ಗಾಡಿನ. ತಿರ್ಗಾ ಬೆಳಗ್ಗೆ ಇಷ್ಟೊತ್ತಿನಲ್ಲಿ 5:15 ನಮ್ಮ ಬಸ್ ಸಿಗಲ್ಲ ಏನಿಲ್ಲ, ಅದಕ್ಕೆ ಅಲ್ಲಿವರೆಗೆ ಹೋಗೋಷ್ಟೊತ್ತು ಲೇಟ್ ಆಗ್ಬಿಡ್ತಿದೆ ಅಂತೇಳಿ ಇಲ್ಲೇ ನಿಲ್ಸ್ಕೊಂಡು ಇಲ್ಲಿಂದನೇ ಡೈರೆಕ್ಟ್ ಲೋಡ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ಲೋಡ್ಗೆ ಹೋಗೋಣ. ನಮ್ಮದು ವ್ಯಾಕಮ್ ಬೇರೆ ಜೀರೋ ಆಗ್ಬಿಡೈತೆ. ವ್ಯಾಕಮ್ಮು ಜೀರೋ ಆಗ್ಬಿಡುತ್ತೆ ನಮ್ಮದು. 2 ಅವರ್ 3 ಅವರ್ ನಿಲ್ಸಿದ್ರೆ ಜೀರೋ ಆಗ್ಬಿಡ್ತೈತೆ. ವ್ಯಾಕಮ್ ಏರ್ಸೋಕ್ಕೆ 5 ನಿಮಿಷ ತಗೋತೈತೆ. ಆ ಥರ ಸಮಸ್ಯೆ. ಅಂದರೆ ಒಂದು ಯೂನಿಯನ್ ಬರುತ್ತೆ, ಯೂನಿಯನ್ ಹೋಗ್ಬಿಡೈತೆ. ಎಷ್ಟು ದೊಡ್ಡ ಯೂನಿಯನ್ ಅದು ಬಂದ್ಬಿಟ್ಟು 2800 ರೂಪಾಯಿ ಅಂತೆ. ಇಷ್ಟೇ ದಪ್ಪ ಇರೋದು 2800 ರೂಪಾಯಿ ಅಂತೆ. ಅದೊಂದು ಹಾಕ್ಸ್ಬೇಕು. ಇಂಜಿನ್ ಬ್ರೇಕ್ ಯೂನಿಯನು, ಅದರಲ್ಲಿ ವ್ಯಾಕಮು ಇಂಜಿನ್ ಬ್ರೇಕ್ ಬೇರೆ ವರ್ಕ್ ಆಗ್ತಿಲ್ಲ ನಮ್ಮ ಗಾಡೀಲಿ. ಅದು ಹೋದಾಗ ಅಲ್ಲೇ ಹೆಚ್ಚು ಕಮ್ಮಿ ಇಂಜಿನ್ ಬ್ರೇಕು 1 ವರ್ಷ ಆಯ್ತಾನಪ್ಪ ಇಂಜಿನ್ ಬ್ರೇಕ್ ವರ್ಕ್ ಆಗ್ತೇನೆ ಗಾಡಿಗೆ. ನಾವೇನು ಜಾಸ್ತಿ ಯೂಸ್ ಮಾಡಲ್ಲ. ಅಂದರೆ ಅದರಿಂದ ವ್ಯಾಕಮ್ ಪೈಪ್ ಹೋಗುತ್ತೆ ಗೊತ್ತಾ ಇಲ್ಲಿಂದ, ಅದರಿಂದ ವ್ಯಾಕಮ್ ಲೀಕ್ ಆಗ್ತಿದೆ. ಅದು ಯೂನಿಯನಿಂದನೇ ಲೀಕ್ ಆಗ್ತೈತೆ. ಯೂನಿಯನ್ ಒಂದು ಚೇಂಜ್ ಮಾಡಿಸ್ಬೇಕು. ನೋಡೋಣ ಅದು ಯಾವತ್ತು ಚೇಂಜ್ ಮಾಡಿಸ್ತಾರಂತ. ಯೂನಿಯನ್ ಒಂದು ಚೇಂಜ್ ಮಾಡಿಬಿಟ್ರೆ ಕೆಲಸ ಮುಗೀತು. ಇವತ್ತು ಬಂದು ಟೈರ್ ಬೇರೆ ಹಾಕ್ಸ್ಕೋಬೇಕು. ಹೋಗಿ ಲೋಡ್ ಮಾಡ್ಕೊಬಂದು ಟೈರ್ ಬೇರೆ ಇಲ್ಲ. 3-4 ಟ್ರಿಪ್ಪಿಂದ ಹಂಗೆ ಹೊಡಿತಾ ಇದ್ದೀನಿ. ಟೈರ್ ಬಂದೈತಂತೆ, ರೀಬೋಲ್ಟ್ ಟೈರ್ ಬಂದೈತಂತೆ. ಒರಿಜಿನಲ್ ಅಲ್ಲ, ರೀಬೋಲ್ಟ್ ಬಂದೈತಂತೆ. ಬನ್ನಿ ಹೋಗಿ ಲೋಡ್ ಮಾಡ್ಕೊಂಡು ಬಂದು ರೀಬೋಲ್ಟ್ ಟೈರ್ ಹಾಕೊಂಡು ಬಿಡ್ಬೇಕಾದ್ರೆ. ರೀಬೋಲ್ಟ್ ಟೈರು ಸುಮಾರು ಜನ ಪ್ರಶ್ನೆ ಕೇಳಿದ್ರಿ, ರೀಬೋಲ್ಟ್ ಟೈರ್ ಅಂದರೆ ಏನಣ್ಣ ಅಂತೇಳಿ. ಬಂದು ಟೈರ್ ಹಾಕಿದಾಗ ತೋರಿಸ್ತೀನಿ ನಾನು. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಬನ್ನಿ ಹೋಗೋಣ. ಎಲ್ಲಿಗಪ್ಪ? ನಾಯಂಡಹಳ್ಳಿಗೆ. ಈ ರೂಟ್ ಹೆಂಗೆ ಹೋಗ್ತೀರಂದರೆ ಇಲ್ಲಿಂದ ಸೀದಾ ಡೈರೆಕ್ಟ್ ಗೊರಗೊಂಡಪಳ್ಳಿ, ಜಾಳಿ ಕ್ರಾಸು ಗೊರಗೊಂಡಪಳ್ಳಿಯಿಂದ ರಾಜ್ಕುಮಾರ್ ಸಮಾಧಿ, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ, ಹಂಗಾಸಿ ಡೈರೆಕ್ಟ್ ನಾಗರಬಾವಿ ನಾಯಂಡಹಳ್ಳಿಗೆ ಹೋಗ್ಬಿಡ್ತೀನಿ. ಸಿಟಿ ಒಳಗೆ ಹೋಗ್ಬೇಕಲ್ಲ, ಹಂಗಾಗಿ ಇಷ್ಟು ಬೇಗನೆ ಎದ್ದು ಹೋಗ್ತಾ ಇರೋದು. ನೈಸ್ ರೋಡಲ್ಲಿ ಹೋಗಿ ಬರ್ಬೋದು. ಅಲ್ಲಿ ಹೋದ್ರೂ ಅಷ್ಟೇ. ಕೆಂಗೇರಿ ನೈಸ್ ರೋಡ್, ಕೆಂಗೇರಿ ಹೋಗಿ ಸ್ವಲ್ಪ ಲಾಂಗ್ ಆಗುತ್ತೆ, ಟೋಲ್ ಕಟ್ಟಬೇಕು. ಏನಕ್ಕೆ ಹಿಂಗೆ ಹೋಗ್ಬಿಡ್ಬೋದಲ್ಲ ಬೆಳಗ್ಗಿನ ಅಂತೇಳಿ ಹೊಳ್ತಿರೋದು. ಬನ್ನಿ ಮುಂದೆ ಹೋಗಿ ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಇವಾಗ ನೋಡಿ ಸ್ನೇಹಿತರೆ, ಎಲ್ಲಿದ್ದೀವಿ ಅಂದರೆ ಗೊರಗೊಂಡಪಳ್ಳಿ ಸ್ಟುಡಿಯೋ, ಕಂಠೀರವ ಸ್ಟುಡಿಯೋ ಸಿಗ್ನಲ್ ಇದು. ಸೀದಾ ಹೋದರೆ ಕಂಠೀರವ ಸ್ಟುಡಿಯೋ ಹೋಗುತ್ತೆ, ಲೆಫ್ಟ್ಗೆ ಹೋದರೆ ಗೊರಗೊಂಡಪಳ್ಳಿ ಹೋಗುತ್ತೆ. ನಾವು ರೈಟ್ಗೆ ಹೋದರೆ ನಾಗರಬಾವಿ ರೋಡ್ ಹೋಗೋದು, ನಾಯಂಡಹಳ್ಳಿ ಹೋಗೋ ರೋಡು. ನಾನು ಗೊರಗೊಂಡಪಳ್ಳಿ ಬ್ರಿಡ್ಜ್ ಮೇಲೆ ಜಾಳಿ ಕ್ರಾಸಿಂದ ರೈಟ್ ಹೊಡ್ಕೊಂಡು ಸೀದಾ ಹಿಂಗೆ ಬಂದ್ಬಿಟ್ಟೆ ನಾನು.
ಕೆಲವೊಬ್ರು ಏನು ಮಾಡ್ತಾರೆ, ಜಾಳಿ ಕ್ರಾಸಿಂದ ಸೀದಾ ಹೋಗಿ ಗೊರಂಡಪಳ್ಳಿಯಿಂದ ರೈಟ್ ಹೊಡ್ಕೊಂಬರ್ತಾರೆ. ಅಲ್ಲೆಲ್ಲ ಜಾಮ್ ಆಗಿರ್ತವೆ ಅಂದ್ಕೊಂಡು ಸೀದಾ ಹಿಂಗೆ ಬಂದ್ಬಿಟ್ಟೆ ನಾನು. ಇದಷ್ಟು ಹಿಂಗೆ ಸೀದಾ ಹೋದರೆ ಕಂಠೀರವ ಸ್ಟುಡಿಯೋ ಹೋಗುತ್ತೆ. ಇಲ್ಲಿ ನಾವು ರೈಟು ಸೀದಾ ಒಂದೇ ರೋಡು ನಾಯಂಡಹಳ್ಳಿ ಬ್ರಿಡ್ಜು. ನಾಯಂಡಹಳ್ಳಿ ಬ್ರಿಡ್ಜಿಂದ ರೈಟ್ ಹೊಡ್ಕೊಂಡ್ರೆ 1 ಕಿಲೋಮೀಟರ್ ಐತೆ ನಮ್ಮದು ಲೋಡಿಂಗ್ ಪಾಯಿಂಟು. ಬನ್ನಿ ಹೋಗೋಣ. ಇನ್ನೊಂದು ಈ ಜಾಗ ನೋಡಿದ್ರೆ ಹೇಳ್ಬೇಕಂದ್ರೆ ನಮ್ಮ ಹುಟ್ಟೂರು ಇದು. ನಮ್ಮ ಮನೆ ಇಲ್ಲೇ, ನಮ್ಮ ತಾಯಿ ಎಲ್ಲ ಇರೋದು ಇಲ್ಲೇ. ಒಂದು 100-200 ಮೀಟ್ರ್ ಅಷ್ಟೇ. ನಾವು ಹುಟ್ಟಿ ಬೆಳೆದಿದ್ದು, ಸ್ಕೂಲ್ ಕಲ್ತಿದ್ದು ಎಲ್ಲ ಇಲ್ಲೇ. ಕಲ್ತಿದ್ದು ಎಲ್ಲ ಇಲ್ಲೇ, ಕಂಠೀರವ ಸ್ಟುಡಿಯೋ ಪಕ್ಕದಲ್ಲೇ. ಅಂದರೆ ನಾನು ಮಾತ್ರ ಮದುವೆ ಆಗಿ ನೆಲಮಂಗಲದಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಜಾಗ ಹೇಳ್ಬೇಕಂದ್ರೆ ನೋಡಿ, ಎದುರುಗಡೆ ಕಾಣ್ತಿರ್ಬೋದು ನಮ್ಮ ಪುನೀತ್ ಸರ್ ಅವರ ಸಮಾಧಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಎರಡೂ ಇಲ್ಲೇನೇ ಇರೋದು. ನೋಡಿ ಕಾಣ್ತಿರ್ಬೋದು ನೋಡಿ, ಅದೇನೆ ಡಾಕ್ಟರ್ ರಾಜ್ಕುಮಾರ್ ಅಲ್ಲೇ ಐತೆ ನೋಡಿ ಸ್ಮಾರಕ. ಪುನೀತ್ ಸರ್ದು ಅಲ್ಲೇ ಇರೋದು, ನಮ್ಮ ರಾಜ್ಕುಮಾರ್ ಸರ್ದು ಅಲ್ಲೇ, ಮತ್ತು ಪಾರ್ವತಮ್ಮನವ್ರದ್ದು ಅಲ್ಲೇ, ಮೂವರದು ಅಲ್ಲೇ ಐತೆ. ಇಲ್ಲೆಲ್ಲ ಗಾಡಿ ನಿಲ್ಸಕ್ಕೆ ಬಿಡಲ್ಲ. ಇವಾಗ ನಮ್ಮದು ಮನೆ ಆ ಕಡೆ ರೈಟಿಗೆ ತೋರಿಸಿದೆ ನಿಮಗೆ, ಆ ಕಡೆ ಹೋಗ್ಬೇಕು. ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರೂ ಆಗಲ್ಲ, ಅದರ ಹತ್ರನೇ ನಂದಿನಿ ಬಡಾವಣೆ ಅಂತಾರೆ ನಮ್ಮ ಮನೆ ಎಲ್ಲ ಸೇರೋದು. ಅಲ್ಲೇ ಹತ್ರ ನಮ್ಮದು. ಅಂದರೆ ನಾನು ಮಾತ್ರ ನೆಲಮಂಗಲ ಸೆಟ್ಲ್ ಆಗ್ಬಿಟ್ಟಿದ್ನಲ್ಲ, ನಮ್ಮ ತಾಯಿ ಮನೆಗೆ ಬಂದಾಗಲ್ಲ ಈ ಕಡೆ ರಾಜ್ಕುಮಾರ್ ಸಮಾಧಿ ಕಡೆ ಎಲ್ಲ ಬಂದು ಹೋಗ್ತಾ ಇರ್ತೀನಿ, ನೋಡಿಕೊಂಡು ಅವೆಲ್ಲ ಇದ್ದೇ ಇರ್ತವೆ. ಬನ್ನಿ ಇವಾಗ ನಮ್ಮ ಪಯಣ ಸಾಗಿಸ್ಕೊಂಡು ಸೀದಾ ಹೋಗೋಣ. ನೆಕ್ಸ್ಟು ಲೆಕ್ಕೇರಿ ಬ್ರಿಡ್ಜು, ಸುನ್ನಳ್ಳಿ ಬ್ರಿಡ್ಜು, ಅಲ್ಲಿಂದ ಡೈರೆಕ್ಟು ನಾಯಂಡಹಳ್ಳಿ. ಒಂದೇ ರೋಡು ನಾಯಂಡಹಳ್ಳಿ ಬ್ರಿಡ್ಜ್ ಕಡೆ ಹೋಗಿ ರೈಟಿಗೆ ತಗೊಂಡ್ರೆ ನಮ್ಮದು ಲೋಡಿಂಗ್ ಪಾಯಿಂಟ್ ಅಂತೆ. ಬನ್ನಿ ಹಾಗೆ ಹೋಗ್ತಾ ನೋಡ್ಕೊಂಡು ಹೋಗೋಣ. ಟೈಮ್ ಅಂತೂ 90 ಟೈಮಿಂತ ಒಳಗೆ ಬಂದುಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಈಗೇನು ಸಮಸ್ಯೆ ಇಲ್ಲ ನಮಗೆ, ಆರಾಮಾಗಿ ಹೋಗೋದಷ್ಟೇ. ಈಗ ನೋಡಿ ಸ್ನೇಹಿತರೆ, ನಾಗರಬಾವಿ ಹತ್ತತ್ರ ಇದ್ದೀನಿ. ಸುನ್ನಳ್ಳಿ ಬ್ರಿಡ್ಜೆಲ್ಲ ಬಿಟ್ಟು ಮುಂದೆ ನಾಗರಬಾವಿ ಡೌನ್ ಇದು. ಇಲ್ಲೆಲ್ಲ ಸ್ಪೀಡರ್ ಮೀಟರ್ ಸೆನ್ಸರ್ಗಳು ಹಾಕಿದ್ದಾರೆ. ರೈಟ್ ಸೈಡಲ್ಲಿ ಸೆಂಟ್ರಲ್ ನೋಡ್ಕೊಂಡು ಓವರ್ ಸ್ಪೀಡ್ ಹೋದರೆ ಅದೇ ತೋರಿಸುತ್ತೆ ಮೀಟ್ರು. ಎಲ್ಲ ಜಾಸ್ತಿ ಸ್ಪೀಡ್ ಓಡಿಸೋಂಗಿಲ್ಲ ಈ ಕಡೆ ಎಲ್ಲ. ನಮ್ಮ ಗಾಡಿಗಳು ಜಾಸ್ತಿ ಬಿಡೋದು ಇಲ್ಲ ಈ ಕಡೆ ಎಲ್ಲ, ಭಾಳ ಕಡಿಮೆ ಈ ಕಡೆ. ಆದರೆ 90 ಟೈಮ್ ಇಲ್ಲವಲ್ಲ ಈಗ, ಹಂಗಾಗಿ ಬಂದಿರೋದು. 90 ಆದರೆ ಬಿಡಲ್ಲ. ಬ್ರಿಡ್ಜ್ ತಡಾದರೆ ನೆಕ್ಸ್ಟು ನಾಗರಬಾವಿ ಬ್ರಿಡ್ಜ್ ಬರೋದು. ಜ್ಯೂಸ್ ಅಂತೆ ಮಂಗಳೂರಿಗೆ, ನೋಡೋಣ ಏನು ಜ್ಯೂಸ್ ಅನ್ನೋದು ಇನ್ನೂ ಗೊತ್ತಿಲ್ಲ. ಅಲ್ಲಿ ಹೋದಾಗದ್ಮೇಲೆ ಗೊತ್ತಾಗೋದು. ನೋಡಿ ಮುಂದೆ ಕಾಣ್ತಿರೋದಲ್ಲ ಇದೇ ನಾಗರಬಾವಿ. ಇವೆಲ್ಲನೂ ಸುತ್ತಮುತ್ತ ಆ ಕಡೆ ಈ ಕಡೆ ಇರೋದೆಲ್ಲ ನಾಗರಬಾವಿಗೆ ಸೇರಿದ್ದೇನೆ. ಒಂದು ಟೈಮಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿದ್ವಿ ನಮ್ಮ ಗಾಡಿಗಳು, ಕ್ಯಾಂಟ್ರುಗಳು ಇದ್ದಾಗ. ನಮ್ಮ ಕ್ಯಾಂಟ್ರುಗಳೆಲ್ಲ ಹೋದ್ಮೇಲೆ ಈ ಕಡೆ ಬರೋದೇ ಬಿಟ್ಬಿಟ್ಟಿದ್ವಿ. ಇದೆಲ್ಲ ನೋಡಿ ನಾಗರಬಾವಿ ಬ್ರಿಡ್ಜು ಇದು ಮುಂದೆ ಇರೋದು. ಇಲ್ಲಿ ಕಾಣ್ತಿರ್ಬೋದು ಬೋಲ್ಡ್ ನಾಗರಬಾವಿ. ಇಲ್ಲಿ ಲೆಫ್ಟಿಗೆ ಸರ್ವಿಸ್ ರೋಡ್ ಹೋಗಿ ಮೇಲೆ ಹತ್ತೋದ್ರೆ ನಾಗರಬಾವಿ ಕಡೆ ಹೋಗುತ್ತೆ ಇದು. ನಾವು ಸೀದಾ ಕೆಳಗೆ ಹೋಗಿ ನಾಗರಬಾವಿ ಬ್ರಿಡ್ಜ್ ಕೆಳಗಡೆ ಹಾಸಿ ಸೀದಾ ಹೋಗೋದು. ನೋಡಿ ಆ ಕಡೆ ಬಸ್ ಹೋಗ್ತಿದ್ರೆ ಸ್ಕೂಲ್ ಬಸ್ ಹೋಗಿ ನಾಗರಬಾವಿ. ಬನ್ನಿ ಹೋಗೋಣ, ದಾರಿನ ನೋಡ್ಕೊಂಡು ಹೋಗೋಣ. ಆದಷ್ಟು ಬೇಗ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಆಗೋಷ್ಟು ಮುಂಚೆಗೆ ಅಲ್ಲಿ ಹೋಗಿ ನಿಲ್ಲಿಸ್ಬಿಡೋಣ ಗಾಡಿ. ಹಾಯ್ ಸ್ನೇಹಿತರೆ, ಫೈನಲಾಗಿ ಲೋಡಿಂಗ್ ಪಾಯಿಂಟಿಗೆ ಬಂದು 90 ಟೈಮಿಗೆ ಮುಂಚೆನೇ ನಿಲ್ಲಿಸಿದ್ದೀನಿ. ಇದು ನೋಡಿ, ಇದು ನಮ್ಮ ಬೆಂಗಳೂರು ಮೆಟ್ರೋ. ನಾಯಂಡಹಳ್ಳಿಯಿಂದ ಸ್ವಲ್ಪ ಮುಂದೆ ಬರಬೇಕು. ಯಾವ ಕಡೆ ಅಂದರೆ ಕೆಂಗೇರಿ ಕಡೆಗೆ. ಇಲ್ಲಿ ಬಂದರೆ ಸಿಗುತ್ತೆ. ರಾಜರಾಜೇಶ್ವರಿ ಆರ್ಚಿಂದ ಸ್ವಲ್ಪ ಹಿಂದೆ ಇಲ್ಲಿದೆ ನೋಡಿ ನಮ್ಮ ಅಂಬಾರಿ ಕಾಣ್ತಿದೆಯಾ. ಇನ್ನೊಂದು ಗಾಡಿ, ಒಂದು ಯಾವುದೋ ಲೋಡ್ ಗಾಡಿ ಬಂದಿದೆ. ನಮ್ಮ ಗಾಡಿ ಇಲ್ಲಿ ತಂದು ನಿಲ್ಲಿಸಿದ್ದೀನಿ ನೋಡಿ. ಇಲ್ಲಿ ತಂದು ನಿಲ್ಲಿಸಿದ್ದೀನಿ ಕ್ಲೀನಾಗಿ ಸೈಡ್ಗೆ. ಹೋಗೋರು ಬರೋರಿಗೆಲ್ಲ ದಾರಿ ಬಿಟ್ಟು ನಿಲ್ಲಿಸಿದ್ದೀನಿ. ನೋಡೋಣ ಲೋಡ್ ಎಷ್ಟೊತ್ತಿಗೆ ಮಾಡ್ತಾರೆ ಏನು ಎತ್ತ ಅಂತ. ಒಟ್ಟಿನಲ್ಲಿ ಮೈನ್ ರೋಡಿಂದ ಒಳಗಡೆ ಬಂದಿದ್ದೀರಲ್ಲ ನೋಡಿ, ಅದೇ ಮೈನ್ ರೋಡು. ರೋಡಲ್ಲಿ ನಿಲ್ಲಿಸಿದ್ರೆ ಪೊಲೀಸ್ನವ್ರು ಬಂದು ಕೇಸೆಲ್ಲ ಹಾಕೋರು. ಆರಾಮಾಗಿ ಒಳಗಡೆ ಬಂದಿದ್ದೀನಿ ನೋಡಿ. ನಮ್ಮ ಮೆಟ್ರೋದಲ್ಲಿ ಸೆಕ್ಯೂರಿಟಿ ನೋಡೋದು, ಮೆಟ್ರೋ ಚೆಕ್ ಮಾಡ್ತಿರೋದು. ಆರಾಮಾಗಿ ಚೆಕ್ ಮಾಡ್ತಾವ್ರೆ. ಬನ್ನಿ ಹೋಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು, ಇನ್ನೆಲ್ಲ ನೀರು ಬಂದರೆ ನೀರು ಹಿಡ್ಕೊಬಂದು ಪಾತ್ರೆಗಳು ತೊಳಿಬೇಕು. ಫಸ್ಟು ಪಾತ್ರೆಗಳೆಲ್ಲ ತೊಳೆದು ಸ್ವಲ್ಪ ನಾಷ್ಟಕ್ಕೆ ವ್ಯವಸ್ಥೆ ಮಾಡಬೇಕು. ಇಲ್ಲಂತೂ ಇಕ್ಕಟ್ಟು ಜಾಗ. ಇಲ್ಲಿ ಇದು ಹೆಂಗೈತೆ ನೋಡಿ ಜಾಗ, ಇಲ್ಲಿ ಇಕ್ಕಟ್ಟು.
ಅಯ್ಯೋ ಬನ್ನಿ ಫಸ್ಟ್ ಲೋಡ್ ಆದ್ಮೇಲೆ ನೋಡೋಣ. ನೋಡಿ ಸ್ನೇಹಿತರೆ, ಗಾಡಿ ಇನ್ನೂ ಲೋಡ್ ಮಾಡ್ತಾನೆ ಅವರೇ. ಟೈಮ್ ಬಂದ್ಬಿಟ್ಟು 4:40, 5 ಗಂಟೆ ಆಗ್ತಾ ಬಂತಿದೆ. ಮುಕ್ಕಾಲು ಭಾಗ ಲೋಡ್ ಆಗೋದು ಜ್ಯೂಸು. ಅರ್ಧ ಗಾಡಿಯಿಂದೆಲ್ಲ ಕ್ರಾಸಿಂಗ್ ಮಾಡಿ ಇದು ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಐತೆ, ಇನ್ನೊಂದು ಸ್ವಲ್ಪ ಲೋಡ್ ಆದರೆ ಆಯಿತು. ಬನ್ನಿ ಲೋಡ್ ಮಾಡಿಸ್ಕೊಂಡು ನೋಡೋಣ. ಆಯ್ತು ಸ್ನೇಹಿತರೆ, ನೆಲಮಂಗಲ ಬಂದಿದ್ದೀನಿ ಲೋಡ್ ಮಾಡ್ಕೊಂಡು. 6 ಗಂಟೆಗೇನೋ ಲೋಡ್ ಆಯಿತು. ಅರ್ಧ ಟಾರ್ಪಲಕ್ಕೆ ಸ್ವಲ್ಪ ತಿರ್ಕಾಯ್ತು. ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡು ಕೇಳಿದ್ರು. 600-700 ರೂಪಾಯಿ ಕೇಳಿದ್ರು. ಟಾರ್ಪಲೆಲ್ಲ ನಾವೇ ಹಾಕಿ ಬರೀ ಹಗ್ಗ ಬಿಡಬೇಕು ನಾವು. ಅವ್ರು ಕೆಳಗಡೆ ನಿಂತ್ಕೊಂಡು ಹಗ್ಗ ಎಳಿತಾರಂತೆ. ಅದಕ್ಕೆ 600-700 ರೂಪಾಯಿ ಕೇಳಿದ್ರು. ಯಾಕೋ ವರ್ಕೌಟ್ ಆಗಲಿಲ್ಲ. ಒಬ್ಬನೇ ಹಗ್ಗ ಟಾರ್ಪಲೆಲ್ಲ ಹಾಕ್ಕೊಂಡು ಬಂದು ನೆಲಮಂಗಲ ಬಂದಿದ್ದೀನಿ. ಇವಾಗ ಟೈರ್ ಬೇರೆ ಫಿಟ್ ಮಾಡ್ಬೇಕಾಯ್ತಲ್ಲ, ರಿಬೋಲ್ ಟೈರ್ ಫಿಟ್ ಮಾಡಿಸ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿರಿ. ಇದೇ ನಮ್ಮ ಹಳೆ ಟಯರು. ಅಲ್ಲಿ ಬಂದವ ನೋಡಿ ರಿಬೋಲ್ಟ್. ನಮ್ಮ ಗಾಡಿ ಲೋಡ್ ಆಗಿರೋದು ನೋಡಿ ಎಷ್ಟು ಹೈಟ್ ಬಂದೈತೆ ಅಂತ. ಕ್ಯಾಬಿನ್ ಮೇಲೆ ಸ್ವಲ್ಪ ಹೈಟು. ಇದೇನು ನಮಗೇನ ಭತ್ತ ಹೊಡಿಯೋರಿಗೆ ಇದೆಲ್ಲ ಯಾವ ಹೈಟ್ ಥರ ಕಾಣಲ್ಲ. ಟಯರ್ ನೋಡಿ ಎಷ್ಟು ಸವಿಯಷ್ಟು ಓಡಿಸಿದ್ದು. ತಂತಿ ಬಿಟ್ಟ ನೋಡಿದ್ರ ನೋಡಿ, ತಂತಿ ಬಿಡೋಷ್ಟು ಓಡಿಸಿದ್ದೀವಿ. ಅದ್ರಾಗ ನೋಡಿ ಏನು ಬಟನೇ ಇಲ್ಲ. ಪೂರ್ತಿ ಫ್ಲಾಟ್ ಆಗೋರ್ಗೆ ಓಡಿಸಿದ್ವಿ. ಇದೇ ರಿಬೋಲ್ ಟೈರ್ ನಮ್ಮದು. ಬನ್ನಿ ತೋರಿಸ್ತೀನಿ ರಿಬೋಲ್ ಟೈರ್ ನೋಡಿ. ಎರಡು ರಿಬೋಲ್ ಟೈರ್ ಬಂದೇವೆ. ಇದು ಒಂದು ಜಾತಿ ಅಪೋಲಾ, ಇದೊಂದು ಜಾತಿ MRF. ಬಟನ್ ನೋಡಿ ಫುಲ್ ಬಟನ್ ಅವೇ. ಫ್ಲಾಟ್ ಆಗಿರೋ ಟೈರ್ನ ಈ ಬಟನ್ ಹಾಕಿ ಕೊಟ್ಟಿರೋದು. ಇದು ಎಕ್ಸ್ಟ್ರಾ ಬಟನ್ ಹಾಕಿ ಮತ್ತೆ ರೀಪ್ಲೇಸ್ಮೆಂಟ್ ಮಾಡಿಕೊಟ್ಟಿರೋದು. ಇದು ಇದಕ್ಕೆಲ್ಲ ಗ್ಯಾರಂಟಿ ಬರಲ್ಲ. ಯಾಕಂದರೆ ಇದು ಬಟನ್ ಹಾಕ್ಬೇಕಾದ್ರೆ ಏನು ಮಾಡ್ತಾರೆ, ಈಟ್ಗೆ ಹಾಕಿ ಗಮ್ಮಕ್ಕಿ ಅಂಟಿಸಿ ಇದನ್ನು ರಬ್ಬರು ಹೀಟ್ ಮಾಡಿರ್ತಾರಲ್ಲ, ಆವಾಗ ಟೈರ್ ಸ್ವಲ್ಪ ವೀಕ್ ಆಗ್ತವೆ. ಓವರ್ ಹೀಟ್ ಆದರೆ ಪಂಚರ್ ಆಗೋದು, ಸಿಕ್ಕಾಬಡೆ ಪಂಚರ್ ಆಗ್ತಿರ್ತಾವೆ ಇವು. ಏನೂ ಮಾಡೋಕ್ಕೆ ಆಗಲ್ಲ. 2 ವರ್ಷ ಆಗಿತ್ತು ನಮ್ಮ ಗಾಡಿ ರೀಬೋಲ್ಟನ್ನು ತೋರಿಸಿ. ಮತ್ತೆ ರೀಬೋಲ್ಟ್ ತೋರಿಸೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಲೋಡ್ಗಳಿಲ್ಲ ಆ ಪೊಸಿಷನ್. ಈಗ ಒರಿಜಿನಲ್ ಟೈರ್ ಇವು. ಬನ್ನಿ, ಇನ್ನೂ ಒಂದು ಹೆಚ್ಚು ಕಮ್ಮಿ ಇನ್ನೂ 1 ಅವರ್ ಆಗುತ್ತೆ. ಇಲ್ಲೇ ಟೈಮ್ ಬಂದ್ಬಿಟ್ಟು ಆಲೇ 9:30. ಇನ್ನೂ 1 ಅವರ್ ಆಗುತ್ತೆ. ಇನ್ನೂ ಓಪನ್ ಮಾಡಿಲ್ಲ ಅವರು. ಟೈರೆಲ್ಲ ಬಿಚ್ಚಿ ಹಾಕಿ ಏರ್ ಹಿಡಿದು ಫಿಟ್ ಮಾಡೋಷ್ಟೊತ್ತಿಗೆ ಇಲ್ಲೇ 11 ಗಂಟೆ ಆಗ್ಬೋದು ಇವತ್ತು. ಇಲ್ಲೇ ನೋಡೋಣ ಎಷ್ಟೊತ್ತಾಗುತ್ತೆ ಫಿಟ್ ಮಾಡ್ಕೊಂಡು ಆರಾಮಾಗಿ ಹೋಗೋದು. ಎಲ್ಲ ಫಿಟ್ ಮಾಡ್ಕೊಂಡು ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಟೈಮ್ ನೋಡಿ 6 ಗಂಟೆ 5:45 ಆಗಿದೆ. ಈಗ ಎಲ್ಲಿದ್ದೀನಿ ಅಂದರೆ ಮಾರನಹಳ್ಳಿಯಲ್ಲಿದ್ದೀನಿ, ಘಾಟಲ್ಲಿ. ಇಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ನಮ್ಮ ಅಂಬಾರಿಯಲ್ಲಿ ನಿಂತಿದೆ ನೋಡಿ. ಅಲ್ಲಿಂದ ನಾನು ಸ್ಟಾಪ್ ಹೊಡ್ಕೊಂಬರ್ತಾಯಿದ್ದೀನಿ, ಎಲ್ಲೆಲ್ಲೂ ನಿಲ್ಲಿಸಿಲ್ಲ. ಇನ್ನೇನು ಲೋಡ್ ಬೇರೆ ಟನ್ನೇಜ್ ಕಡಿಮೆ ಐತಲ್ಲ, 24 ಟನ್ 25 ಟನ್ ಐತೆ ಅಷ್ಟೇ. ಇದು ಜಾಸ್ತಿ ಏನಿಲ್ಲ. ಹೈಟ್ ಇರೋದು ಗಾಡಿ ಫುಲ್ ಫ್ರೀಯಾಗಿ ಬಂದಿದೆ ನೋಡಿ. ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ಇಲ್ಲಿ ಬಸ್ನವರು ಎಲ್ಲರೂ ಟೀ ಕುಡಿತಾರೆ. ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಬನ್ಸು ಸಿಗುತ್ತೆ. ಇಲ್ಲಿ ಬನ್ಸು ಫೇಮಸ್. ಬನ್ಸು ಟೀ ತೋರಿಸಿ ನೋಡಿ. ಇದೇ ಬನ್ಸು. ಯಾವಾಗ ಬಂದರೂ ಇಲ್ಲಿ ನಿಲ್ಲಿಸ್ಬಿಟ್ರು ಒಂದು ಬನ್ಸು ಟೀ ಕುಡ್ಕೊಂಡೇ ಹೋಗೋದು. ಮತ್ತು 2 ಬನ್ಸು ಪಾರ್ಸಲ್ ತಗೊಂಡು ತಿನ್ಕೊಂಡು ಹೋಗೋದು ನಮ್ಮ ಅಭ್ಯಾಸ ನೋಡಿ. ಟೀ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನಾವು ಯಾವಾಗ ಬಂದು ಇಲ್ಲಿ ಟೀ ಬನ್ಸ್ ಕುಡ್ಕೊಂಡೇ ಹೋಗೋದು. ಬನ್ನಿ ಇಲ್ಲಿಂದ ಕುಡ್ಕೊಂಡು ಹೊರಡೋಣ. ಟೈಮ್ ಆಗೋಯ್ತು. ಇನ್ನು ಘಾಟ್ ಬೇರೆ ಇಳಿಸ್ಬೇಕು. ಇಳಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತೈತೆ. ಹಾಯ್ ಸ್ನೇಹಿತರೆ, ಘಾಟ್ ಇಳಿಸಿ ಕೆಳಗೆ ಬಂದಿದ್ದೀನಿ. ಇಲ್ಲೊಂದು ಆಕ್ಸಿಡೆಂಟ್ ಆಯಿತು. ಒಂದು 5 ಗಾಡಿ ನಮ್ಮ ಗಾಡಿ ಮುಂದೆ ಓವರ್ಟೇಕ್ ಮಾಡ್ಕೊಂಡು ಹೋದ ಡ್ರೈವರ್. ಬುಲೋರಾ ಗಾಡಿ ಅವನು. ಈ ಸಣ್ಣ ಗಾಡಿ ಇಂಟ್ರಾ ಬುಲೋರಾ ಇವೆಲ್ಲ ಬರ್ತಾವಲ್ಲ ದೋಸ್ತ್ ಗಾಡಿಗಳು, ಸ್ವಲ್ಪ ಘಾಟಲ್ಲಿ ನಿಧಾನಕ್ಕೆ ಬರ್ರಪ್ಪ. ಜೀವ ಹೋದರೆ ಯಾರು ಕೊಡಲ್ಲಪ್ಪ ನಿಮ್ಗಳಿಗೆ. ಬುಲೋರಾ ಗಾಡಿನ ಓವರ್ಟೇಕ್ ಮಾಡ್ಕೊಂಡು 2-3 ಟರ್ನಿಂಗ್ ಬಂದಿಲ್ಲ. ಇಲ್ಲಿ ನಿಂತಿರೋ ಗಾಡಿ ತೊಗೊಂಡೆ ಹೊಡೆದು ಜಾಮ್ ಆಗಿ ಸ್ಟೇರಿಂಗ್ ಎಲ್ಲ ಬಂದು ಎದೆಗೆ ಹೊಡೆದು ಕಷ್ಟಪಟ್ಟು ಈಗ ಎಳೆದು ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ನೋಡಿ. ಜಾಮ್ ಆಗಿರೋದು ಇಷ್ಟೇ. ಆ ಗಾಡಿ ಐತಲ್ಲ ಅಲ್ಲೇ ಆಗಿದ್ದು. ಆ ಗಾಡಿ ಮುಂದೆ ಈಚರ್ ಗಾಡಿ ನಿಂತಿರೋ ಗಾಡಿಗೆ ಹೋಗಿ ಹೊಡೆದಿರೋದು ಅವನು. ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಬಂದ ಘಾಟಲ್ಲಿ ಓವರ್ಟೇಕ್ ಮಾಡ್ಕೊಂಡು ಬಂದ. ಅಲ್ಲಿ ಒಂದು ಲಾಸ್ಟ್ ಟರ್ನಿಂಗಿಂದ ಮೇಲೆ ಸ್ವಲ್ಪ ಇದರಲ್ಲಿ ಓವರ್ಟೇಕ್ ಮಾಡ್ಕೊಂಡು ಆರಿಸ್ಕೊಂಡು ಬಂದ. ಆಪೋಸಿಟ್ ಗಾಡಿ ಬಂದು ನುಗ್ಗಿಸ್ಕೊಂಡು ಬಂದ. ಇಲ್ಲಿ ಬಂದು ಏನೋ ಕಿರೀಟ ಕೊಡೋರಂಗೆ ಬಂದ್ಬಿಟ್ಟು
ಹಿಂಗೆ ಇದು ಮಾಡ್ಕೊಂಡ. ಇವಾಗ ಎದೆಗೆ ಹೊಡ್ಕೊಂಡು ಮೂತಿ ಮಕ ಎಲ್ಲ ಕಿತ್ಕೊಂಡ್ಬಿಡವೆ. ಬುಲ್ಲರ ಗಾಡಿದು ಒಳ್ಳೆ ಜಾಮ್ ಆಗ್ಬಿಡಿತ್ತು. ಸ್ಟೇರಿಂಗ್ ಎಲ್ಲ ಹೊಡೆದು ಗಾಡಿ ಕಟ್ಟಿ ಎಳಸ್ಬಿಟ್ಟು ಈಗ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಆ ಕಡೆಗೆ ಉಪ್ಪಿನ ಅಂಗಡಿ ಕಡೆ ಹೋಯ್ತು. ಒಂದು ಗಾಡಿಯಲ್ಲಿ ಯಾಕೆ ಕಳಿಸಿದ್ವಿ. ಭಾಳ ಅಂದರೆ ಭಾಳ ಬೇಜಾರಾಗ್ಬಿಡ್ತು ನೋಡಿ. ಅಲ್ಲೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವನ ಡ್ರೈವರ್ನ ಎಳೆಯೋದ್ರಲ್ಲೇ ಸಾಕಾಗ್ಬಿಡ್ತು ನನಗೆ. ಅಲ್ಲೆಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಡ್ರೈವರ್ಗಳೆಲ್ಲ ಹೆಲ್ಪ್ ಮಾಡ್ರು. ಕಾರ್ನವ್ರಂತೂ ಅಲ್ಲಿ ಕಷ್ಟ ಬಿದ್ದು ಅವನ ಡ್ರೈವರ್ನ ಎಳಿತಾ ಇದ್ವಿ, ಅದರಲ್ಲಿ ನುಗ್ತಾವ್ರೆ. ಅಷ್ಟೊಂದು ಅರ್ಜೆಂಟ್ ಅವ್ರಿಗೆ. ಅದೇನು ಅರ್ಜೆಂಟು ಏನು ಕತೆನೋ, ಅದ್ರಾಗ ಏನು ಲಾಭ ಐತೆ, ಹೋಗಿ ಏನು ಮಾಡ್ತೀರಾ. ಪಾಪ ಅವ್ನು ತಗ್ಲಾಕೊಂಡು ಡ್ರೈವರ್ನ ಎತ್ತಾ ಇದ್ವಿ, ಅದ್ರಲ್ಲಿ ಕಾರ್ನವ್ರು ನುಗ್ಗೋದ್ರಲ್ಲೇ ನುಗ್ತಾವ್ರೆ. ಭಾಳ ಅಂದರೆ ಭಾಳ ಬೇಜಾರಾಗ್ಬಿಡ್ತು. ಎತ್ಬಿಟ್ಟು ಕಳಿಸಿದ್ದೀನಿ. ಇನ್ನೊಂದು ಎಲ್ಲರೂ ಹೇಳೋದು ಅಷ್ಟೇ, ಈಗ ನಾನು ನನ್ನ ಕಡೆಯಿಂದ ಯಾರೊಬ್ರು ಬೇಜಾರಾದರೂ ಪರವಾಗಿಲ್ಲ, ಹೇಳ್ತೀನಿ. ಕೆಲವೊಂದು ಈ ಅಶೋಕ್ ಲೈಲ್ಯಾಂಡ್ ದೋಸ್ತು, ಬಡ ದೋಸ್ತು, ಚೋಟ ದೋಸ್ತ್ ಅಂತ ಏನೋ ಇದಾವಲ್ಲ, ಇಂಟ್ರಾ ಗಾಡಿಗಳು ಮತ್ತು ಮಹೇಂದ್ರ ಪಿಕಪ್ಗಳು ಬರ್ತಾವಲ್ಲ, ಸ್ವಲ್ಪ ಗಾಡ್ ಸೆಕ್ಷನ್ ಲೈನಿಗೆ ಬಂದಾಗ ಸ್ವಲ್ಪ ನಿಧಾನಕ್ಕೆ ಬರ್ರಿ. ಏನಕ್ಕೆ ಅಷ್ಟೊಂದು ಅರ್ಜೆಂಟ್ರಲ್ಲಿ ಬರ್ತಿರ್ತೀರ ನುಕ್ಕೊಂಡು, ಅಷ್ಟೊಂದು ಅರ್ಜೆಂಟಲ್ಲಿ ಬರ್ತಿರ್ತೀರ, ಹೋಯ್ತಿರ್ತೀರ, ಆಪೋಸಿಟ್ ಗಾಡಿಗಳು ಬಂದರೂ ನುಗ್ತಾ ಇರ್ತೀರ. ಇಲ್ಲಿ ಬಂದು ಹಿಂಗೆ ಆಗ್ಬಿಡ್ತವೆ. ಇವಾಗ ಅವ್ನಿಗೆ ಯಾರು ಹೊಣೆ ಹೇಳ್ತಾರೆ ಹೇಳಿ. ಹೆಂಗೋ ಒಂದು ಸ್ವಲ್ಪ ಅದು ನಿಂತಿರೋ ಗಾಡಿ ತೊಗೊಂಡೆ ಹೊಡೆದಾನೆ. ರೈಟ್ ಸೈಡಲ್ಲಿ ನಿಂತಿರೋ ಗಾಡಿ ರಿಪೇರಿಯಾಗಿ ನಿಂತಿರೋ ಗಾಡಿಗೆ ಹೋಗಿ ಹೊಡೆದಿರೋದು. ಹಾಂ, ಅವ್ರಿಗೆ ಏನು ಹೇಳ್ಬೇಕು ಹೇಳಿ. ಈ ಥರ ಎಲ್ಲ ಮಾಡಿದ್ರೆ ಬೇಜಾರಾಗ್ತವೆ. ಮನೆಯಲ್ಲಿ ನಮ್ಮನ್ನೇ ನಂಬ್ಕೊಂಡು ಹೆಂಡ್ರು ಮಕ್ಕಳು ಫ್ಯಾಮಿಲಿ ತಂದೆ ತಾಯಿ ಎಲ್ಲರೂ ಇರ್ತಾರೆ. ಅವ್ರ ಕಡೆನೂ ಒಂದು ಸ್ವಲ್ಪ ನೋಡ್ಬೇಕು ತಾನೆ. ಹಾಂ, ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜಾಮ್ ಆಗೈತೆ ಅಲ್ಲ. ಅಷ್ಟೊಂದು ಸ್ಪೀಡಲ್ಲಿ ಬಂದು ಹಿಂಗೆ ಹೊಡ್ಕೊಂಡ್ರಾಗ ಪಾಪ ಏನೋ ಜೀವ ಹೋಗಿದ್ರೆ ಪಾಪ ಮನೇಲಿ ಹೆಂಡ್ರು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋರು ಯಾರು. ಏನಾಗ್ತವೆ ಹೇಳಿ. ಹಾಂ, ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು, ಎಲ್ಲಿ ನಿಧಾನ ಓಡಿಸ್ಬೇಕು ಅಲ್ಲಿ ನಿಧಾನ ಓಡಿಸ್ಬೇಕು. ಹೈವೇಲಿ ಎಷ್ಟು ಹೊಡೆದ್ರು ಏನಾಗಲ್ಲ. ಗಾಡಿ ಸೆಕ್ಷನ್ ಆಗಿ ಘಾಟ್ ಇಳಿತೀರ ಗಾಡಿ 80ರಲ್ಲಿ ಹೊಡ್ಕೊಂಡು ಬರ್ತಾವನೆ. ಬ್ರೇಕ್ ಲೈನರ್ಗಳೆಲ್ಲ ಬಿಸಿ ಆದರೆ ಬ್ರೇಕ್ ನಿಲ್ತಾವ. ಏನಿಲ್ಲ, ಬರೋದೆ ಸೀದಾ ಬರೋದೇನೆ ಹಿಂಗೆ ಬಂದೇ ಹೊಡ್ಕೊಳ್ಳೋದು. ನಾನು ಅಲ್ಲೇ ನನ್ನ ಗಾಡಿ ಓವರ್ಟೇಕ್ ಮಾಡ್ಬೇಕಂದ್ರೆ ಡೌಟ್ ಆಯಿತು. ಎಲ್ಲ ಪ್ರತಿಯೊಬ್ಬರು ಗಾಡಿ ಇದೆ ನೋಡಿ, ಒಂದು 6 ಗಾಡಿ ನಾವೇ, ಒಂದು 6 ಗಾಡಿ ಇದ್ದಾವೆ. ಹಿಂದೆ ಇರೋರು ಎಲ್ಲರೂ ಹೇಳ್ತಾರೆ ಅಲ್ಲಿಂದನೇ ರ್ಯಾಶ್ ಡ್ರೈವಿಂಗ್ ಬಂದವನು ಅಂತಾನೆ ಹೇಳ್ತಾರೆ. ಏನು ಹೇಳ್ತೀರಿ ಹೇಳಪ್ಪ ಅವ್ರಿಗೆ. ನೋಡಿ ನಿಂತಿರೋ ಗಾಡಿ ನೋಡಿ, ಈ ಗಾಡಿಗೆ ಹೋಗಿ ಹೊಡ್ಕೊಂಡ್ರದು ನೋಡಿ. ಅಲ್ಲಿ ನಿಂತಿರೋ ಗಾಡಿಗೆ ಹೋಗಿ ವೀಲ್ಗೆ ಹೋಗಿ ಹೊಡೆದು ತೋರಿಸಿ ಅಂತ ಹೇಳ್ರಿ ಆ ಗಾಡಿನ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆ ಡ್ರೈವರ್ನ ಎತ್ತುಬಿಟ್ಟು ಎಳೆದು ಒಂದು ಗಾಡಿ ಕಟ್ಟಿ ಎಳಿಸಿ ಡ್ರೈವರ್ನ ತೆಗೆದು ಹಾಸ್ಪಿಟ್ಲಿಗೆ ಕಳಿಸಿದ್ವಿ ನೋಡಿ. ಇದೇ ಗಾಡಿ KA 53 ಪಾಸಿಂಗ್ ಇಲ್ಲಿದೆ ನೋಡಿ. ಈ ಕಡೆ ಫುಲ್ ಜಾಮ್ ಆಗವೆ. ಡ್ರೈವರ್ನ ಇದು ಕಡೆ ಕಳಿಸಿದ್ದೀವಿ. ಫುಲ್ ಜಾಮಾಗಿ ಹೋಗಿದೆ. ಆಪೋಸಿಟ್ ಎಲ್ಲ ನುಗ್ಗಿ ಎಲ್ಲ ಜಾಮ್ ಮಾಡ್ಕೊಂಡಿರೋದು. ಇದೆಲ್ಲ ತಾಳ್ಮೆ ಇರಲ್ವಲ್ಲಪ್ಪ ಕೆಲವೊಬ್ರಿಗೆ. ಏನು ಮಾಡ್ತೀರಾ, ಏನು ಹೇಳ್ತೀರಾ. ಸ್ವಲ್ಪ ಕಾರ್ನವರು ಸ್ವಲ್ಪ ಅಡ್ಡ ಹೊಡೆದು ಇದೆಲ್ಲ ಇಷ್ಟು ಜಾಮ್ ಆಗಿತ್ತು. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಕ್ಲಿಯರಾಗಿ ಹೋಗಿರೋ.
ಜಾಮು. ಆದಷ್ಟು ಹೇಳೋದೇನಪ್ಪ ಅಂದರೆ ಕೆಲವು ಗಾಡಿಯವರು ಸ್ವಲ್ಪ ನಿಧಾನಕ್ಕೆ ಬರ್ರಿ ಘಾಟಲ್ಲಿ. ಏನು ಯಾರೇನು ನಮ್ಗೇನು ಕಿರೀಟ ಯಾರು ಕೊಡಲ್ಲ. ಅರ್ಧ ಗಂಟೆ ಮುಂಚಿತವಾಗ ಹೊಡೆದ್ರೆ ಕಿರೀಟ ಏನು ನಮಗೇನು ಕೊಡಲ್ಲ. ಘಾಟ್ ಸೆಕ್ಷನ್ನಾಗೆ ಸ್ವಲ್ಪ ನಿಧಾನ ಬರ್ರಿ. ಹೈವೇ ಸಿಗ್ತಾ ಹೆಂಗ್ ಬೇಕಾದ್ರೂ ಹೊಡಿಬೋದು, ಕಂಟ್ರೋಲ್ ಮಾಡ್ಬೋದು, ಏನೋ ಮಾಡ್ಬೋದು. ಘಾಟ್ ಸೆಕ್ಷನಲ್ಲಿ ಬ್ರೇಕೆಲ್ಲ ಬಿಸಿ ಆಗಿರ್ತವೆ, ಸಡನ್ ಆಗಿ ಬ್ರೇಕ್ ಉಳ್ಳಿಲ್ಲಲ್ಲ, ಏನಿರಲ್ಲ. ಸುಮ್ಮನೆ ದಬಾಯಿಸ್ಕೊಂಡು ಬಂದು ಈಗ ಅನ್ಯಾಯವಾಗಿ ಮುಖ ಮೂತಿ ಎಲ್ಲ ಕಿತ್ತಾಗ್ಬಿಡುತ್ತೆ ಪಾಪ ಡ್ರೈವರ್ದು. ಏನು ಮಾಡೋಕ್ಕಾಗಲ್ಲ. ಬನ್ನಿ ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡೋಣ. ಇನ್ನೂ ಹೋಗ್ಬೇಕು, ನಮ್ಮವ್ರು ಬೇರೆ ಫೋನ್ ಮಾಡ್ತಾರೆ, ಅರ್ಜೆಂಟ್ ಮಾಡ್ತಾರೆ ಇವಾಗ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಂಗಳೂರಲ್ಲಿದ್ದೀನಿ. ನಿನ್ನೆ 10:30 11 ಗಂಟೆ ಮಂಗಳೂರಿಗೆ ರೀಚ್ ಆದೆ. ಗಾಡಿ ಖಾಲಿ ಆಗ್ಬೇಕಾದ್ರೆ ರಾತ್ರಿ 10 ಗಂಟೆ, ಬೆಳಗ್ಗೆಯಿಂದ ಸಂಜೆವರೆಗೂ ಗಾಡಿ ಖಾಲಿ ಮಾಡಿದ್ದಾರೆ. ಅಷ್ಟು ಸ್ಲೋ ಅಂದರೆ ಬಾಕ್ಸ್ಗಳು ಜಾಸ್ತಿ ಇತ್ತು. ಐಟಮು ಸಿಕ್ಕಾಪಟ್ಟೆ ಐಟಮ್, ಅದು ಐಸ್ ಕ್ರೀಮ್ಗೆ ಹೋಗೋ ಐಟಮ್ಗಳಲ್ವ, ಅದು ಜ್ಯೂಸ್ಗಳು ಸಿಕ್ಕಾಪಟ್ಟೆ ಐಟಮು. ಭಾಳ ಲೇಟ್ ಮಾಡಿದ್ರು ಖಾಲಿ ಮಾಡೋಕ್ಕೆ. ಬೆಂಗಳೂರಿಗೆ ಬಂದಿದ್ದೀನಿ, ಯಾವ ಲೋಡ್ ಇಲ್ಲ. ಲೋಡಿಗೆ ಕಳಿಸ್ಬೇಕು, ಯಾವ ಲೋಡ್ಗಳಿಲ್ಲ. ನೋಡಿ, ಬೆಂಗಳೂರಲ್ಲಿ ರೀಬೋಲ್ಟ್ ಟೈರ್ ಹಾಕೋ ಬಂದಿದ್ದಲ್ಲ, ಮಂಗಳೂರು ಬರೋಷ್ಟೊತ್ತಿಗೆ ಪಂಚರು. ನೋಡಿ, ಇದೇ ಟೈರ್ ಪಂಚರ್ ಆಯಿತು. ಪಂಚರ್ ಹಾಕ್ಬಿಟ್ಟು ಫಿಟ್ ಮಾಡವ್ರೆ. ಇನ್ನೊಂದು ಟೈರಲ್ಲಿ ಏರ್ ಹಿಡಿತವ್ರೆ, ಮಾಡಲ್ಲಿ ಏರ್ ಹಿಡಿತವ್ರೆ. ನಮ್ಮ ಮಂಗಳೂರು ಆಫೀಸ್ ಗಾಡಿಗಳು ಎಷ್ಟು ನಿಂತ ನೋಡಿ. ರೀಬೋಲ್ ಟೈರು ಬೆಂಗಳೂರಿಂದ ಮಂಗಳೂರು ಬಂದಿಲ್ಲ, ಪಂಚರ್ ಆಗ್ಬಿಡ್ತು ಈ ಟೈರು. ಬಿಸಿಲಿಗೆ ಓಡಿಸಿದ್ದಕ್ಕೆ ಒಂದು ಸ್ವಲ್ಪ ಎಷ್ಟು 11 ಗಂಟೆಗೇನೋ ಬಂದೆ ಮಂಗಳೂರಿಗೆ. ನಿನ್ನೆ 11 ಗಂಟೆವರೆಗೂ ಓಡಿಸಿದ್ದಕ್ಕೆ ಪಂಚರ್ ಆಗ್ಬಿಡುತ್ತೆ. ಯಾವ ಸವಾಸನ ಏನಪ್ಪ. ರೀಬೋಲ್ ಟೈರ್ಗಳು ಹಣೆ ಬರೋನೇ ಇಷ್ಟು. ಅದಕ್ಕೆ ಭಾಳ ಬೇಜಾರಾಗ್ಬಿಡ್ತಾರೆ ಬಿಸಿಲಲ್ಲಿ ಓಡಿಸ್ಬೇಕಂದ್ರೆ ರೀಬೋಲ್ ಟೈರ್. ಇಷ್ಟು ದಿವಸ ಬಿಸಿಲಲ್ಲಿ ಓಡಿಸಿದ್ವಿ ರೀಬೋಲ್ ಟೈರ್ ಇಲ್ಲ ಅಂಥೇಳಿ. ಇನ್ನು ರೀಬೋಲ್ ಟೈರ್ ಬಂತಲ್ಲ, ಇನ್ನು ಬಿಸಿಲಲ್ಲಿ ಓಡ್ಸೋಕ್ಕಾಗಲ್ಲ. ಭಾರಿ ಅಂದರೆ ಭಾರಿ ಕಷ್ಟ. ಟೈರೆಲ್ಲ ಏರೆಲ್ಲ ಚೆಕ್ ಮಾಡಿಸ್ಬೇಕು. ಅದೇ ಹೆಚ್ಚು ಕಮ್ಮಿ 10 ದಿನ ಆಯ್ತಾನಪ್ಪ. 10 ದಿನ ಆಯಿತು ಏರೆಲ್ಲ ಚೆಕ್ ಮಾಡಿಸಿ. ಈ ಏರೆಲ್ಲ ಚೆಕ್ ಮಾಡಿಸಿ ನೋಡಿ, ಎಲ್ಲ ಏರ್ ಚೆಕ್ ಮಾಡಿಸಿ. ಒಂದು ವಾರಕ್ಕೊಂದ್ಸಲ ಚೆಕ್ ಮಾಡಿಸಿದ್ದೆ. ಈ ಸಲ 10 ದಿನ ಆಗ್ಬಿಡ್ತು. ಮೊನ್ನೆ ಗೋವಾ ಎಲ್ಲ ಹೋಗಿ ಬಂದಲ್ಲ, ಎಲ್ಲೂ ಚೆಕ್ ಮಾಡ್ಸೋಕೆ ಟೈಮ್ ಸಿಗಲಿಲ್ಲ, ಹಾಗಾಗಿ ಚೆಕ್ ಮಾಡಿಸಿಲ್ಲ. ಇವತ್ತೆಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ. ಎಲ್ಲ ಏರ್ಗಳೆಲ್ಲ ಕರೆಕ್ಟಾಗಿದ್ದರೆ ಟೈರ್ಗಳು ಸಮಸ್ಯೆ ಬರಲ್ಲ. ನೋಡಿ, ಇವೆಲ್ಲ ಏರ್ ಚೆಕ್ ಮಾಡ್ತಾರೆ. ಅದು ಕಮ್ಮಿ ಆಗೈತೆ ಏರು, ಅಲ್ಪ ಸ್ವಲ್ಪ ಕಮ್ಮಿ ಆಗಿರ್ತವೆ. ಅವಾಗ ಚೆಕ್ ಮಾಡ್ತಿದ್ರೆ ಎಲ್ಲ ಸೆಟ್ ಆಗಿಬಿಡ್ತವೆ. ಬನ್ನಿ ಇವೆಲ್ಲ ಟೈರ್ ಫಿಟ್ ಮಾಡ್ಕೊಳ್ಳೋಣ. ಲೋಡ್ ಅಂತ ಇಲ್ಲ, ಲೋಡು 10 ಗಂಟೆದು ಯಾವುದೋ ಬರುತ್ತೆ ಅಂತ ಹೇಳವ್ರೆ. 10 ಗಂಟೆಗೆ ಬರುತ್ತೆ ಅಂತ ಹೇಳವ್ರೆ ಲೋಡು. ಬಂದರೆ ನೋಡೋಣ. ನೋಡಿ, ಇದೆ ಪಂಚರ್ ಅಂಗಡಿ, ಮೊಬೈಲ್ ಪಂಚರ್ ಅಂಗಡಿ. ಇದೆ ಗೊತ್ತಾ, ಮೊಬೈಲ್ ಪಂಚರ್ ಅಂಗಡಿ ಎಲ್ಲ ಮಂಗಳೂರಾಗ ಸುಮಾರು ಹಿಂಗೆ ಇರೋದು ಪಂಚರ್ ಅಂಗಡಿಗಳು. ಸರಿ ಬನ್ನಿ, ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗೋಣ. ಲೋಡ್ ಗಿಡ್ ಬಂದರೆ ಲೋಡ್ಗೆ ಹೋಗ್ಬೇಕಾಗುತ್ತೆ. ಸಡನ್ನಾಗಿ ಫೋನ್ ಮಾಡ್ತಾರೆ ಲೋಡ್ ಬಂದರೆ ಲೋಡ್ಗೆ ಹೋಗ್ಬೇಕಾಗುತ್ತೆ. ಅಷ್ಟೊತ್ತಿಗೆಲ್ಲ ರೆಡಿ ಆಗ್ಬಿಡೋಣ ನಾವು.